ದಸರಾ ಅಂತಲೇ ಹೆಸರುವಾಸಿಯಾಗಿದೆ ಸ್ನೇಹಿತರೆ. ನಿಮಗೆ ಗೊತ್ತಿದೆ, ದಸರಾ ಅನ್ನೋದು ನಾವು ತುಂಬ ಒಂದು ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಒಂದು ಹಬ್ಬ ಆಗಿದೆ. ಸೊ ಅದರಲ್ಲೂ ನಮ್ಮ ಮಕ್ಕಳಿಗೆ ಎಲ್ಲ ಶಾಲಾ ಕಾಲೇಜುಗಳು ಬಂದು ಈ ಒಂದು ದಸರಾ ರಜೆ ಅಂತಲೇ, ಎಸ್ಪೆಷಲಿ ಇದಕ್ಕೆ ಬೇರೆ ಹೆಸರನ್ನ ಇಟ್ಟಿಲ್ಲ, ದಸರಾ ರಜೆ ಅಂತಲೇ ಹೆಸರನ್ನ ಕೊಟ್ಟಿದ್ದಾರೆ. ದಸರಾ ಅನ್ನೋದು ನಮ್ಮ ಒಂದು ನಾಡ ಹಬ್ಬ ಆಗಿದೆ. ಸೊ ಈ ಒಂದು ದಸರಾ ಹಬ್ಬದ ಬಗ್ಗೆ ಏನೆಲ್ಲ ಅಪ್ಡೇಟ್ ಬಂದಿದೆ ಈ ವರ್ಷ, ಅದರಲ್ಲೂ ಸ್ಪೆಷಲಾಗಿ ಏನಂತೇಳಿ 11 ದಿನಗಳ ಒಂದು ದಸರಾ ಹಬ್ಬನ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ 11 ದಿನ ಆಚರಣೆಯನ್ನು ಮಾಡ್ತಾ ಇದ್ದಾರೆ? 410 ವರ್ಷದ ಇತಿಹಾಸದಲ್ಲಿ ಇದು ಪ್ರಥಮ ಬಾರಿಗೆ 11 ದಿನಗಳ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಏನು ಕಾರಣ ಇದೆ? ಸೊ ಇದು ಒಳ್ಳೇದಿದೆನಾ ಕೆಟ್ಟದಿದೆನಾ, ಮತ್ತು ನಮ್ಮ ದಸರಾ ಒಂದು ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ, ದಸರಾ ಒಂದು ತಯಾರಿನಲ್ಲಿ ಏನೆಲ್ಲ ಪಾಲ್ಗೊಳ್ತಾ ಇದೆ, ಸೊ ನಮ್ಮ ಗಜಪಡೆ ಬಂದು ಯಾವತ್ತು ಬಂದಿದೆ, ಗಜಪಡೆಯ ತಾಲೀಮು ಯಾವ ರೀತಿಯಾಗಿ ಪ್ರಿಪ್ರೇಷನ್ನ ಮಾಡ್ತಾ ಇದ್ದಾರೆ, ಸೊ ಇದೆಲ್ಲನೂ ಬಂದು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಅಪ್ಡೇಟ್ಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ಹೌದು ಸ್ನೇಹಿತರೆ, ದಸರಾ ಅನ್ನೋದು ನಮ್ಮ ಒಂದು ನಾಡ ಹಬ್ಬ ಆಗಿದೆ. ಸೊ ನಾವು ತುಂಬ ಒಂದು ವಿಜೃಂಭಣೆಯಿಂದ ಈ ಒಂದು ದಸರಾ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಸೊ ನಾವು ನಮ್ಮ ಊರುಗಳಲ್ಲಿ ಯಾವ ರೀತಿ ಆಚರಣೆ ಮಾಡ್ತೀವಿ ಅನ್ನೋದಕ್ಕಿಂತ ಮೈಸೂರಲ್ಲಿ ಮೈಸೂರು ದಸರಾ ನೋಡು ಅಂತ ಹೇಳಿಬಿಟ್ಟು ಒಂದು ಗಾದೆ ಇದೆ. ಎಷ್ಟೋ ಜನ ಮೈಸೂರಲ್ಲಿ ನಾವು ಮೈಸೂರಂದರೆ ದಸರಾ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ, ಬಟ್ ಮೈಸೂರು ದಸರಾಗಿಂತ 1 ತಿಂಗಳು ಹಿಂದಿನಿಂದಲೇ ಅಲ್ಲಿ ಕೆಲವೊಂದು ಕಾರ್ಯಕ್ರಮಗಳಾಗಿರ್ಬೋದು, ದೀಪಾಲಂಕಾರ ಆಗಿರ್ಬೋದು, ಗಜಪಡೆಯ ಒಂದು ತಾಲೀಮು ಆಗಿರ್ಬೋದು, ಇದೆಲ್ಲನೂ ಪ್ರಾರಂಭವಾಗುತ್ತೆ. ಸೊ ನಮ್ಮ ದಸರಾ ಒಂದು ಸ್ಟಾರ್ಟ್ ಆಗೋದು ಈ ಸೆಪ್ಟೆಂಬರ್ ತಿಂಗಳಿಂದ ದಸರಾ ಸ್ಟಾರ್ಟ್ ಆದ್ರೂ, ಬಟ್ ಕಳೆದ ತಿಂಗಳೇ ನಮಗೆ ಆನೆಗಳ ಒಂದು ಗಜಪಡೆಯ ತಾಲೀಮು ಸ್ಟಾರ್ಟ್ ಆಗಿದೆ. ಆ ತಾಲೀಮನ್ನು ನೋಡಲಿಕ್ಕೆ ಎಷ್ಟೋ ಜನ ಹೋಗ್ತಾ ಇದ್ದಾರೆ. ಸೊ ಆ ಒಂದು ಗಜಪಡೆಯ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ವರ್ಷದ ದಸರಾ ಬಂದು 11 ದಿನಗಳ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ದಸರಾ ಹಬ್ಬ ಬಂದು 410 ವರ್ಷಗಳ ಒಂದು ಆಚರಣೆಯಲ್ಲಿ ಇದು ಪ್ರಥಮ ಬಾರಿಗೆ 11 ದಿನಗಳ ಆಚರಣೆಯನ್ನು ಮಾಡ್ತಿದ್ದಾರೆ. ಪ್ರತಿ ವರ್ಷ ಏನಂತೇಳಿದ್ರೆ 10 ದಿನದ ಆಚರಣೆ ಆಗ್ತಿತ್ತು. 9 ದಿನ ನವರಾತ್ರಿ, 10ನೇ ದಿನ ವಿಜಯದಶಮಿ ಆಗ್ತಾಯಿತ್ತು. ಬಟ್ ಇಲ್ಲಿ ಏನಾಗಿದೆ ಅಂತೇಳಿದರೆ 10 ದಿನ ನವರಾತ್ರಿ ಆದ ನಂತರ 2 ದಿನ ಪಂಚಮಿ ತಿಥಿ ಬಂದಿರೋದ್ರಿಂದ ಈ ವರ್ಷ ಬಂದು 11 ದಿನ ಆಚರಣೆಯನ್ನು ಮಾಡ್ತಿದ್ದಾರೆ. ಇದು ನಮ್ಮ ಒಂದು ಇತಿಹಾಸದಲ್ಲಿ ಇದು ಪ್ರಥಮ ಬಾರಿಗೆ 11 ದಿನದ ಒಂದು ಆಚರಣೆಯನ್ನು ದಸರಾ ಮಹೋತ್ಸವದಲ್ಲಿ ಮಾಡ್ತಾ ಇರೋದಾಗಿದೆ. ಸೊ ಅದಾದ ನಂತರ ಮೊದಲನೇದಾಗಿ ದಸರಾ ಉತ್ಸವಕ್ಕೆ ನಮಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಗಜಪಡೆಗಳಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಗಜಪಡೆ ದಸರಾ ಬಂದು ಅಕ್ಟೋಬರ್ ತಿಂಗಳಲ್ಲಿದೆ. ಸೆಪ್ಟೆಂಬರ್ 27ರಿಂದ ನಮ್ಮ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗೋದಿದೆ. ಬಟ್ ಆಗಸ್ಟ್ 4ನೇ ತಾರೀಕಿಗೆ ನಮ್ಮ ಒಂದು ಗಜಪಡೆಗಳನ್ನು ಬಂದು ನಾಗರಹೊಳೆ ಅಭಯಾರಣ್ಯದಿಂದ ಅವರನ್ನು ಒಂದು ಅದ್ಧೂರಿ ಸ್ವಾಗತದಿಂದ ಮೈಸೂರಿಗೆ ಬರಮಾಡಿಕೊಳ್ತಾರೆ ಸ್ನೇಹಿತರೆ. ಸೊ ಅಲ್ಲಿ ಪ್ರತಿದಿನ ಅವರಿಗೆ ತಾಲೀಮನ್ನು ಮಾಡ್ತಾರೆ. ಅಂದರೆ ಅವರ ಒಂದು ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಅಂದರೆ ಸಿಟಿನ ರೌಂಡ್ ಓಡಿಸ್ತಾರೆ. ಯಾಕಂತೇಳಿದರೆ ಅಂಬಾರಿಯನ್ನು ಅಭಿಮನ್ಯು ಓರ್ತಾ ಇದ್ದಾರೆ. ಸೊ ಅರ್ಜುನನ ನಂತರ ಅಂಬಾರಿಯನ್ನು ಬಂದು ಅಭಿಮನ್ಯು ಓರ್ತಾ ಇದ್ದಾರೆ. ಸೊ ಅಭಿಮನ್ಯು ಅಂಬಾರಿ ಓರ್ಬೇಕಂತೇಳಿದರೆ ಅದಕ್ಕೆ ಒಂದು ಪೂರ್ವ ಸಿದ್ಧತೆ, ಅದು ಒಂದು ತೂಕ ಹೊರೋದಾಗಿರ್ಬೋದು, ಅಥವಾ ಅದರ ಒಂದು ನಡಿಗೆಯ ಗಾಂಭೀರ್ಯ ಆಗಿರ್ಬೋದು, ಅದರ ಅಕ್ಕಪಕ್ಕ ಇರ್ತಕ್ಕಂಥ ಒಂದು ಆನೆಗಳ ಏನಿದೆ ಅಲ್ವಾ, ಸೊ ಅವರ ಒಂದು ಗಾಂಭೀರ್ಯ ಆಗಿರ್ಬೋದು, ಜನಗಳ ಒಂದು ಕೂಗಾಟದಿಂದ ಅವಕ್ಕೆ ಯಾವುದೇ ರೀತಿಯ ಡಿಸ್ಟರ್ಬ್ ಆಗದೆ ಇರೋ ರೀತಿ, ಮೊಬೈಲ್ ಟಾರ್ಚ್ ಆಗಿರ್ಬೋದು, ಅಥವಾ ಒಂದು ಗಾಡಿಗಳ ಶಬ್ದ ಆಗಿರ್ಬೋದು, ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಗಜಪಡೆಗಳಿಗೆ ಒಂದು ತಾಲೀಮನ್ನು ನಡೆಸ್ತಾರೆ. ಅದು ಸುಮಾರು 1.5 ತಿಂಗಳ ಹತ್ತಿರ ತಾಲೀಮನ್ನು ನಡೆಸ್ತಾರೆ. ಸೊ ಇದಾದ ನಂತರ ಒಂದು ಗಜಪಡೆಗಳಿಗೆ ಅಲ್ಲಿ ವಿಶೇಷವಾದಂಥ ಒಂದು ಆಹಾರ ಪದ್ಧತಿಯನ್ನು ಸಹ ಈ ಒಂದು ದಸರಾ ಸಂದರ್ಭದಲ್ಲಿ ಕೊಡ್ತಾರೆ. ಯಾಕಂತೇಳಿದರೆ ಅವರು ಅಂಬಾರಿನ ಹೊರಬೇಕಾದ್ರೆ ಅಂಬಾರಿ ಹೊರೋದು ಆ ಚಾಮುಂಡೇಶ್ವರಿ ತಾಯಿಯನ್ನು ಹೊತ್ತು ಮೆರೆಸೋದೇನಿದೆಯಲ್ಲ, ಅದು ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ ಸ್ನೇಹಿತರೆ. ಸೊ ಅದರಲ್ಲೂ ಮೂಕ ಪ್ರಾಣಿಗಳು ಅಷ್ಟು ಒಂದು ಗಾಂಭೀರ್ಯದಿಂದ ಆ ಒಂದು ತಾಯಿಯ ಮೆರವಣಿಗೆಯನ್ನು ನಡೆಸಿಕೊಡ್ತಾರೆ. ಸೊ ಅದೇ ರೀತಿಯಾಗಿ ರಾಜಮನೆತನದ ಕಡೆಯಿಂದ ಆನೆಗಳಿಗೆ ಪ್ರತಿನಿತ್ಯ ಬಂದು ಇಂಥದ್ದೇ ಊಟ, ಇಷ್ಟೇ ತೂಕ ಇರಬೇಕು, ಇಂಥ ಆನೆಗೆ ಇಷ್ಟೇ ತೂಕದ್ದು ಕೊಡಬೇಕು ಅಂತ ಹೇಳಿಬಿಟ್ಟು ಗಜಪಡೆಗಳಿಗೂ ಬಂದು ಫುಡ್ ಚಾರ್ಟನ್ನ ಪ್ರಿಪೇರ್ ಮಾಡಿ, ಸೊ ಅದರ ಪ್ರಕಾರನೇ ಅವರಿಗೆ ಫುಡ್ಡನ್ನು ಕೊಡ್ತಾ ಇದ್ದಾರೆ. ಗಂಡು ಆನೆಗಳಿಗೆ ಬಂದು 700ರಿಂದ 750 kg ಒಂದು ದಿನಕ್ಕೆ ಆಹಾರವನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಹಣ್ಣು, ಸೊಪ್ಪು, ತರಕಾರಿ ಮತ್ತು ಪ್ರೋಟೀನ್ ಇರ್ತಕ್ಕಂಥ ಫುಡ್ ಆಗಿರ್ಬೋದು, ಅಥವಾ ದವಸ ಧಾನ್ಯಗಳಾಗಿರ್ಬೋದು, ಕಬ್ಬು, ಈ ಥರದ್ದೆಲ್ಲನೂ ಸೇರಿಸ್ಬಿಟ್ಟು ಒಟ್ಟಾರೆ 750 kgವರೆಗೂ ಗಂಡು ಆನೆಗಳಿಗೆ ಕೊಡ್ತಾ ಇದ್ದಾರೆ. ಅದೇ ರೀತಿ ಹೆಣ್ಣು ಆನೆಗಳಿಗೆ ನೋಡೋದಾದರೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಅಲ್ಲಿ 600ರಿಂದ 650 kg ಫುಡ್ಡನ್ನು ಕೊಡ್ತಾ ಇದ್ದಾರೆ. ಇದು ಸುಮ್ಮನೆ ಏನೋ ಒಂದು ಫುಡ್ಡನ್ನು ಕೊಡ್ತಾ ಇದ್ದಾರೆ ಅನ್ನೋದಲ್ಲ, ಮುಖ್ಯಸ್ಥರೇ ಹೇಳಿದ್ದಾರೆ. ಸೊ ನಾವು ಅವರಿಗೆ ಒಂದು ಫುಡ್
ಚಾಟನ್ನು ಪ್ರಿಪೇರ್ ಮಾಡ್ತೀವಿ. ಸೊ ನಾವು ಇದೇ ರೀತಿಯಾಗಿ ಫುಡ್ಡನ್ನು ಕೊಡ್ತೀವಿ ಅಂತ. ಸೊ ಅದೇ ರೀತಿಯಾಗಿ ನೋಡೋದಾದರೆ ಅಭಿಮನ್ಯು ಬಂದು ಅವರು ಅಂಬಾರಿಯನ್ನು ಓರ್ತಾ ಇದ್ದಾರೆ. ಅದ್ರ ಜೊತೆಗೇ 5 ಎಕ್ಸ್ಟ್ರಾ ಒಂದು 5 ಆನೆಗಳಿಗೆ ಬ್ಯಾಕಪ್ ಆಗಿ ಇಟ್ಕೊಂಡು ಸೊ ಅವರಿಗೂ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಸಿಟಿ ರೌಂಡ್ ಫುಲ್ಲು ಅವರಿಗೆ ತರಬೇತಿಯನ್ನು ಕೊಟ್ಟ ನಂತರ ಅವರಿಗೆ ಒಂದು ಭಾರದ ಮೂಟೆಗಳನ್ನು ಒರೆಸಿ, ಅಂದರೆ ಅಂಬಾರಿಯ ತೂಕವನ್ನು ಹೊರಲಿಕ್ಕೆ ಅವರು ರೆಡಿ ಆಗಬೇಕು. ಆಲ್ರೆಡಿ ಅಭಿಮನ್ಯು 4-5 ವರ್ಷದಿಂದ ಅಂಬಾರಿಯನ್ನು ಒತ್ತಿದ್ದಾರೆ, ಅದರಲ್ಲಿ 2 ಮಾತೇ ಇಲ್ಲ. ಬಟ್ ವರ್ಷದಿಂದ ವರ್ಷಕ್ಕೆ ಅವರ ಬಾಡಿನಲ್ಲಿ ವೇರಿಯೇಷನ್ ಆಗಿರುತ್ತೆ, ತೂಕದಲ್ಲಿ ವೇರಿಯೇಷನ್ ಆಗಿರುತ್ತೆ. ಸೊ ಅವ್ರು ಅದನ್ನು ತಡ್ಕೊತಕ್ಕಂಥ ಒಂದು ಸಾಮರ್ಥ್ಯವನ್ನು ಬರಬೇಕು ಅಂತ ಹೇಳ್ಬಿಟ್ಟು ತೂಕ ಒರೆಸ್ತಕ್ಕಂಥ ಒಂದು ತಾಲೀಮನ್ನು ಸಹ ಅಲ್ಲಿ ನಡೆಸ್ತಾರೆ. ಇದನ್ನು ನೋಡಲಿಕ್ಕೆ ದಸರಾಗೆ ಎಷ್ಟು ಜನ ಹೋಗ್ತಾರೋ, ಸೊ ಇವಾಗ ಕಳೆದ ತಿಂಗಳಿಂದ ಆನೆಗಳ ತಾಲೀಮನ್ನು ನೋಡಲಿಕ್ಕೂ ಸಹ ಅಷ್ಟೇ ಜನ ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ ಹೇಳಿದ್ದು ನಮ್ಮ ದಸರಾ ನಾಡ ಹಬ್ಬ ಅಂತ ಹೇಳಿದರೆ ತುಂಬ ವಿಶೇಷ ಅಂತ ನಾವು ನನ್ನ ಸ್ಟಾರ್ಟಿಂಗಿಂದ ಹೇಳ್ತಿರೋದು ಇದೇ ಕಾರಣಕ್ಕೆ ಸ್ನೇಹಿತರೆ. ಸೊ ಅದಾದ ನಂತರ ಇನ್ನು ಭೀಮನ ಬಗ್ಗೆ ನೀವು ಎಷ್ಟು ಫ್ಯಾನ್ ಪೇಜ್ಗಳಿದ್ದಾವೆ ಅನ್ನೋದನ್ನು ನೋಡಿರ್ತೀರ. ಭೀಮ ಅಂತೇಳಿದರೆ ಅವರ ಒಂದು ಅರಣ್ಯಾಧಿಕಾರಿ ಹೇಳಿರೋ ಪ್ರಕಾರ 6 ತಿಂಗಳ ಮಗು ಇದ್ದಾಗ ಭೀಮ ಆ ಒಂದು ಅರಣ್ಯಾಧಿಕಾರಿಗಳಿಗೆ ಸಿಕ್ಕಿರೋದಾಗಿದೆ. ಅವನಿಗೆ ಬಂದು ಭೀಮ ಅಂತ ಕರೆದು ಅವನು ಸೊಂಡ್ಲನ್ನ ಎತ್ತುತ್ತಾನೆ. ಅದು ನಿಮಗೆಲ್ಲರಿಗೂ ಗೊತ್ತಿದೆ. ಭೀಮನಿಗೆ ಬಂದು ಅಷ್ಟು ಒಂದು ಏನಂತ ಹೇಳಿದರೆ ಫ್ಯಾನ್ಸ್ ಇದ್ದಾರೆ. ಸೊ ಅವನಿಗಿನ್ನ ಇವಾಗ ಒಂದು 25 ವರ್ಷ ವಯಸ್ಸು ಅಂತ ಹೇಳಿದ್ದಾರೆ. ತಾಲೀಮು ಮುಗ್ದಾದ ನಂತರ ಯುವ ದಸರಾದಲ್ಲಿ ನಿಮಗೆ ಗೊತ್ತಿದೆ, ಯುವ ದಸರಾ ಅನ್ನೋದು ನಮ್ಮ ಒಂದು ಯುವಕರಿಗೆ ತುಂಬ ಕ್ರೇಜ್ ಕೊಡ್ತಕ್ಕಂಥದ್ದಾಗಿದೆ. ಸೊ ಈ ಒಂದು ಯುವ ದಸರಾ ಬಂದು ಸೆಪ್ಟೆಂಬರ್ 10ರಿಂದ 17ನೇ ತಾರೀಕುವರೆಗೂ ಮೈಸೂರಲ್ಲಿ ನಡೆಯುತ್ತೆ. ಇದು ಒಂದು ಮಾನಸ ಗಂಗೋತ್ರಿ ಮೈದಾನದಲ್ಲಿ ಯುವ ದಸರಾ ಸ್ಟಾರ್ಟ್ ಆಗ್ತಾ ಇದೆ. ಅದಾದ ನಂತರ ವಿಜಯದಶಮಿ ಮೆರವಣಿಗೆ ಆಗಿರ್ಬೋದು, ಅಥವಾ ಡಾಗ್ ಶೋ ಆಗಿರ್ಬೋದು, ಮತ್ತು ಪಂಜಿನ ಮೇಳ ಆಗಿರ್ಬೋದು, ಡ್ರೋನ್ ಶೋ ಆಗಿರ್ಬೋದು, ಕುಸ್ತಿ ಆಗಿರ್ಬೋದು. ಸೊ ಇದೆಲ್ಲ ಬಂದು ದೀಪಾಲಂಕಾರ ಆಗಿರ್ಬೋದು. ಸೊ ಇದೆಲ್ಲ ನಮ್ಮ ಒಂದು ದಸರಾ ಮಹೋತ್ಸವದಲ್ಲಿ ಈ ಒಂದು ತಿಂಗಳ ಕಾಲ ನಡೀತಕ್ಕಂಥ ಒಂದು ಸಂಭ್ರಮ ಆಗಿದೆ ಸ್ನೇಹಿತರೆ. ಇದರ ಒಂದು ವೇಳಾಪಟ್ಟಿ ಏನಿದೆ ಅಂತ ಹೇಳ್ಬಿಟ್ಟು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇಷ್ಟು ಒಂದು ದಸರಾ ಹಬ್ಬದ ಬಗ್ಗೆ, ದಸರಾ ಯಾವತ್ತಿಂದ ಸ್ಟಾರ್ಟ್ ಆಗಿದೆ, ಯಾವತ್ತು ಮುಗಿತಾ ಇದೆ, ಆನೆಗಳ ತಾಲೀಮು ಅಂದ್ರೆ ತುಂಬ ಜನ ಗೊತ್ತಿರಲಿಲ್ಲ. ಸೊ ನನ್ನ ಒಂದು ವಿಡಿಯೋಕ್ಕೆ ಕಮೆಂಟ್ ಹಾಕಿದ್ದಾರೆ. ಸೊ ಪ್ರಾಣಿಗಳ ಹಿಂಸೆಯನ್ನು ಮಾಡಬಾರ್ದು, ಮರಳಿನ ಮೂಟೆ ಓರಿಸ್ತೀರಾ ಅಂತೆಲ್ಲ ಹಾಕಿದ್ದಾರೆ. ಖಂಡಿತವಾಗ್ಲೂ ಮರಳಿನ ಮೂಟೆಯನ್ನು ಓರಿಸ್ತಕ್ಕಂಥದ್ದು ಅಭಿಮನ್ಯು ಬಂದು ಏನಂತ ಹೇಳಿದರೆ ಅಂಬಾರಿನ ಓರ್ತಾರೆ. ಅದು ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಅಂಬಾರಿ ಅಂತೇಳಿದ್ರೆ ಎಷ್ಟು ಭಾರವಾಗಿರುತ್ತೆ. ಆ ಒಂದು ಭಾರನ ಕಂಟ್ರೋಲ್ ಮಾಡಲಿಕ್ಕೆ ಅವನಿಗೆ ಒಂದು ಪ್ರಾಕ್ಟೀಸ್ ಕೊಡಲಿಕ್ಕೋಸ್ಕರ ಮರಳಿನ ಮೂಟೆಯನ್ನು ಓರಿಸ್ಬಿಟ್ಟು ತಾಲೀಮನ್ನು ಮಾಡ್ತಾರೆ. ಇದು ಏನಂತ ಹೇಳಿದರೆ ಒಂದು ಪರಿಣಿತರ ಒಂದು ಟ್ರೈನಿಂಗನ್ನು ತಗೊಂಡು ಅದರ ಒಂದು ಬೇಸ್ ಮೇಲೆ ಆನೆಗಳ ತಾಲೀಮನ್ನು ಕೊಡ್ತಾರೆ. ಸೊ ಇಷ್ಟು ಬಂದು ನಮ್ಮ ಒಂದು ದಸರಾ ಹಬ್ಬದ ಒಂದು ಇನ್ಫಾರ್ಮೇಷನ್ ಆಗಿತ್ತು ಸ್ನೇಹಿತರೆ. ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.